ಶಾರುಖ್ ಖಾನ್ ಒಬ್ಬ ಹಿಂದೂ ವಿರೋಧಿನ ನೋಡಿ ನಿಮ್ಗೆ ಗೊತ್ತಾಗತ್ತೆ. ದೇಶದಲ್ಲಿ ಕೆಲವು ದಿನಗಳಿಂದ ಒಂದು ದೊಡ್ಡ ವರ್ಗ ಶಾರುಖ್ ಖಾನ್‌ರನ್ನ ತುಂಬಾ ವಿರೋಧಿಸ್ತಾ ಇದೆ. ಇದಕ್ಕೆ ಕಾರಣ ಶಾರುಖ್ ಖಾನ್ ಒಡೆತನದ ಐಪಿಎಲ್‌ನ ಕೆಕೆಆರ್ ತಂಡ ಬಾಂಗ್ಲಾದೇಶದ ಕ್ರಿಕೆಟಿಗ ಮುಸ್ತಫಿಜುರ್ ರೆಹಮಾನನ್ನ ಖರೀದಿಸಿದ್ದಕ್ಕಾಗಿ. ಬಾಂಗ್ಲಾದೇಶದಲ್ಲಿ ಅಲ್ಲಿನ ಅಲ್ಪಸಂಖ್ಯಾತರ ಮೇಲೆ ಅಂದ್ರೆ ಹಿಂದೂಗಳ ಮೇಲೆ ಬಹಳ ದೊಡ್ಡ ಅನ್ಯಾಯ ನಡೀತಾ ಇದೆ. ಇದೇ ಕಾರಣಕ್ಕೋಸ್ಕರ ಬಾಂಗ್ಲಾದೇಶದ ಕ್ರಿಕೆಟಿಗರು ಐಪಿಎಲ್‌ನಲ್ಲಿ ಆಡಬಾರದು ಅನ್ನೋ ದೊಡ್ಡ ವಿರೋಧ ವ್ಯಕ್ತವಾಗ್ತಾ ಇದೆ. ಯಾವುದೇ ದೇಶದಲ್ಲಿ ಯಾವುದೇ ಅಲ್ಪಸಂಖ್ಯಾತರ ಮೇಲೆ ಅನ್ಯಾಯ ನಡೆಯಕೂಡದು. ಹಾಗೆ ನಡೆಯುತ್ತಿದ್ರೆ ಅದು ಬಹಳ ದೊಡ್ಡ ಅಪರಾಧ. ಅದು ಬಾಂಗ್ಲಾದೇಶದಲ್ಲಾದ್ರೂ ಸರಿ, ಅದು ಭಾರತದಲ್ಲಾದ್ರೂ ಸರಿ ತಪ್ಪು ತಪ್ಪೇ. ಆದ್ರೆ ಒಂದು ದೇಶದ ಆಂತರಿಕ ಸಮಸ್ಯೆ ಇನ್ನೊಬ್ಬ ಆಟಗಾರನ ಪ್ರತಿಭೆಯನ್ನ ಹತ್ತಿಕ್ಲಿಕ್ಕೆ ಕಾರಣ ಆಗಕೂಡದು. ಮುಸ್ತಫಿಜುರ್ ರೆಹಮಾನನ್ನ ವಿರೋಧಿಸ್ಲಿಕ್ಕೆ ಕಾರಣ ಬಾಂಗ್ಲಾದೇಶದವನು ಅನ್ನುವುದು ಒಂದೇ ಆದ್ರೆ, ಬಾಂಗ್ಲಾದೇಶದಿಂದ ಓಡಿ ಬಂದು ಭಾರತದಲ್ಲಿ ರಕ್ಷಣೆ ಪಡಿತಿದ್ದಂತ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾಳಿಗೂ ಕೂಡ ನಾವು ವಿರೋಧಿಸಬೇಕಲ್ವೇ? ಮುಸ್ತಫಿಜರನ್ನ ಖರೀದಿಸಿದ್ದಕ್ಕಾಗಿ ಶಾರುಖ್ ಖಾನ್‌ನನ್ನ ಹಿಂದೂ ವಿರೋಧಿ ಅಂತ ಹೇಳುವುದಾದ್ರೆ, ಶೇಖ್ ಹಸೀನಾಳಿಗೆ ರಕ್ಷಣೆ ಕೊಟ್ಟಂತವರಿಗೆ ಏನೆಂದು ಕರೆಯುತ್ತೀರಿ? ಪೆಹಲ್ಗಾಮ್ ದಾಳಿಯ ನಂತರ ಪಾಕಿಸ್ತಾನ ಜೊತೆಗೆ ಕ್ರಿಕೆಟ್ ಮ್ಯಾಚ್ ಆಡುವುದನ್ನ ಸಮರ್ಥಿಸಿಕೊಂಡಂತ ಇವರುಗಳು ಇಂದು ಐಪಿಎಲ್‌ನಲ್ಲಿ ಬಾಂಗ್ಲಾದೇಶ ಕ್ರಿಕೆಟಿಗರು ಆಡಬಾರದೆಂದು ವಿರೋಧಿಸುತ್ತಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಕೆಕೆಆರ್ ಪಶ್ಚಿಮ ಬಂಗಾಳದ ತಂಡ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಕೆಲವೇ ದಿನಗಳಲ್ಲಿ ಚುನಾವಣೆಗಳಿದಾವೆ. ಇನ್ನು ಚುನಾವಣೆಗಳು ನಮ್ಮ ದೇಶದಲ್ಲಿ ಏನೇನೆಲ್ಲ ಮಾಡಿಸ್ತವೆ ಅನ್ನುವುದು ನಮ್ಮೆಲ್ರಿಗೂ ಬಹಳ ಚೆನ್ನಾಗಿ ಗೊತ್ತಿದೆ.